ರೀ ನಿಮ್ಗೆ ಮದುವೆ ಆಗಿ 25 ವರ್ಷ ಆಗಿದೆ, ಇಬ್ಬಿಬ್ರು ಮಕ್ಕಳಿದಾರೆ ನಿಮ್ಗೆ. ದೇವ್ ತರ ನೀನೇ ಇದೆಯಲ್ಲೇ. ಏನಪ್ಪಾ ಅಂದ್ರೆ ಜೋಕ್ಸಾ? ನಿಮ್ಗೆ ಒಂದಿನ ಟೈಮ್ ಕೊಡ್ತೀನಿ, ಆಸ್ಪತ್ರೆಗೆ ಹೋಗ್ಬೇಕು. ರಾಘವ ಸತ್ರೆ ನಿಮ್ ಪುಂಡನ್ಗೆ ಜೈಲೆ. ಅವ್ನ್ ಬದುಕಿರೋವಾಗ್ಲೇ ಎಸ್ ಅಂದ್ರೆ ಮಾಲಾ ಜೊತೆ ಮದ್ವೆ, ಜೈಲಿಂದ ಬಿಡುಗಡೆ. ನಾನ್ ಬದುಕಿರೋವರೆಗೂ ಅದ್ ಸಾಧ್ಯ ಇಲ್ಲ. ಹಾಗಾದ್ರೆ ಸಾಯ್ರಿ, ಇಲ್ಲ ಡಿವೋರ್ಸ್ ಕೊಡಿ, ನೀವೇ ಡಿಸೈಡ್ ಮಾಡಿ. ನಡಿಯಕ್ಕ. ಏನ್ರಿ ನಿಮ್ ಮಂತಿಂಡ ಹೀಗ ಅನ್ಬಿಟ್ಲು? ಶ್ರೀಮತಿ, ಮಾಲಾ ಹೇಳಿದ್ ನೋಡಿದ್ರೆ ಆ ಎರಡು ನನಗೆ ಅನುಕೂಲ ಆಗೋ ತರ ಇದೆಯಲ್ಲೇ. ಲಾ 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 ಲಾ. ಗುದ್ದೋಗು ಇನ್ನು ಗಾಡಿಗಳನ್ನ. ಅಜೆಂಡಾ ಏನು? ಪಾಪಣ್ಣ ಆಕ್ಸಿಡೆಂಟ್ ಮಾಡಿದಾನೆ, ಪೇಷಂಟ್ ಇನ್ನ ಡೈಡ್ ಆಗಿಲ್ಲ, ಆಕ್ಸಿಜನ್ ಗಿವ್ ಮಾಡ್ತಾ ಇದಾರೆ. ಈಗ ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾ ಕೊಡ್ಬಾರ್ದಾ? ಕೊಟ್ರೆ ಪ್ರಾಬ್ಲಮ್, ಜಾನುನ 10 ವರ್ಷ ಜೈಲಿಗೆ ಹಾಕ್ತಾರೆ. ಕೊಡ್ಲಿಲ್ಲ ಅಂತಂದ್ರೆ ನನ್ನ ಕಾಲೇಜ್ ಫ್ರೆಂಡ್ ಮಾಲಾನ ನಾನು ಮದುವೆ ಆಗ್ತೀನಿ. ಇನ್ನು ಚಪ್ಪರ್ಸ್ಕೊಂಡು ಹೇಳಿ. ಮಾಲ ನನ್ಗೆ 2ನೇ ನಾಯಿ ಹಾಕ್ತಾರ? ದಿಗಡ್ದಿಮ್ಮಿ ಸಾಧ್ಯನೇ ಇಲ್ಲ. 7 ಜನ್ಮಕ್ಕೂ ಹೆಂಡತಿ ಸೀಟನ್ನ ನಾನೇ ಬುಕ್ ಮಾಡಿದೀನಿ. ಹೋದ್ ಸೀಸನ್ ಅಲ್ಲೂ ನಾನೇ ಹೆಂಡತಿ, ಮುಂದೆ ಬರೋ ಸೀಸನ್ಗಳಲ್ಲೂ ನಾನೇ ಹೆಂಡತಿ. ನನ್ ಜಾಗಕ್ಕೆ ಯಾರು ಬಂದ್ರೆ ಬಾಡೆ ಪಾಯಸನೇ ಗತಿ. ವಡೆ ಪಾಯಸದ ವಿಷಯ ಬಿಡಿ ಮಾಯಿ, ಇವಾಗ ನಿಮ್ ಮಗನ್ ಉಳಿಸ್ಕೋತಿರೋ ಇಲ್ವೋ? ಅಂದ್ರೆ ಪಾಪನ್ ಉಳ್ಸಕ್ಕೆ ನಾನ್ ಡೈವರ್ಸ್ ಕೊಡ್ಬೇಕಾ? ಇನ್ನೇನು ನನ್ ಗಂಡ ಜೈಲಿಗೆ ಹೋಗ್ಬೇಕಾ? ಹೋಗ್ಲಿ ಬಿಡು. ಓ ಇಲ್ಲ ಇಲ್ಲ ಇಲ್ಲ, ಪುಂಡ ಜೈಲಿಗೆ ಹೋಗ್ಬಾರ್ದು. ಮತ್ ಇನ್ನೇನ್ ಮಾಡೋದು? ಮಾಡಿದ್ಲು ನೋಡಿ ನಿಮ್ ಫ್ರೆಂಡ್ ಫೋನು. ಹಲೋ, ಏನ್ ಡಿಸಿಷನ್ ಬಂತು? ಪುಂಡನ್ನ ಜೈಲಿಗೆ ಕಳ್ಸೋದಾ ಇಲ್ಲ ಡಿವೋರ್ಸ್ ಪೇಪರ್ ಸೈನ್ ಮಾಡೋದಾ? ಇನ್ನು ಮೀಟಿಂಗ್ ನಡೀತಿದೆ ಕಣ್ರಿ. V2 ಪ್ರಾಬ್ಲಮ್ ಆಗದೆ ಇರೋ ತರ ನೋಡ್ಕೊಳ್ಳಿ. ಶ್ರೀಮತಿ, ಯಾರೇ ಫೋನ್ ಮಾಡಿದ್ದು? ಮಾಲಾನಾ? ಅಲ್ಲ, ಅವ್ರ ಅಕ್ಕ ಲೀಲಾ. ಕಾಲೇಜಲ್ಲಿ ಇಬ್ರು ಒಟ್ಟೊಟ್ಟಿಗೆ ಓಡಾಡ್ಬೇಕಾರೆ ಅದ್ ಏನೇನ್ ಮಾಡಿದ್ರು ದೇವ್ರಿಗೆ ಗೊತ್ತು. ಮಾಯಿ, ಹಾಗೆಲ್ಲ ಕರಿಬೇಡ ನೀನನ್ನ. ನೀವು ಡೈವೋರ್ಸ್ ಕೊಟ್ಬಿಡಿ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡತ್ತೆ. ನೋಡಿದ್ಬಿಡ್ಲು ಚೌಕಾಸಿ. ನನ್ನ ಮನೆಯಿಂದ ಆಚೆ ಹಾಕಕ್ಕೆ ಕಾಯ್ತಿದ್ಯಾ ಅಲ್ವಾ ನೀನು? ನಾನು ನನ್ ಗಂಡನ್ ಉಳಿಸ್ಕೋಬೇಕಲ್ವಾ? ಪಾಪ ಅವ್ರೇನೋ ತಪ್ಪೇ ಮಾಡಿಲ್ಲ. ಯಾಕೆ ಯಾಕೆ ನಿನ್ ಗಂಡ ಆಕ್ಸಿಡೆಂಟ್ ಮಾಡಿಲ್ವಾ? ಇಲ್ಲಮ್ಮ, ಅವನೇ ಅಡ್ಡ ಬಂದಿದ್ದು. ಪಾಪಣ್ಣಂದೇ ಫಾಲ್ಟ್. ನಿಮ್ಮಿ ನೀನ್ ನೋಡ್ದೆ? ನೀನ್ ನೋಡ್ದ್ಯಾ? ನಂದಲ್ಲ ಫಾಲ್ಟು, ಅವಂದು. ಯಾಕಪ್ಪ ನೀನೇ ಆ ದೊಡ್ಡ ಗಾಡಿ ತಗೊಂಡೋಗ್ ಗುದ್ ಬಂದಿರೋದಲ್ಲಿ. ದೊಡ್ಡ ಗಾಡಿ ಅಲ್ವಮ್ಮ? ಮತ್ತೆ ಆ ದೊಡ್ಡ ಗಾಡಿ ನಾವು ನೋಡಕ್ಕಾಗಿಲ್ಲ ಅಂದ್ರೆ ಏನು ಖುಷಿ ತರ ಮಾತಾಡ್ತೀಯ ನೀನು? ನೀವೇನ್ರಿ ಕಿಸಿಟ ಕೂತಿದ್ದೀರಾ? ಎಲ್ಲರೂ ಜಗಳ ನಿಲ್ಸಿ ಮೀಟಿಂಗ್ ಮುಗಿಸಿ, ಇಲ್ಲಾಂದ್ರೆ ತೀರ್ಮಾನಕ್ಕೆ ಬರೋದಿಲ್ಲ. ಏನಿದು ಇಷ್ಟೊಂದು ಮೆಸೇಜಸ್? ಪಾಪು ಪಾಪು, ಏನೇ? ಅವಳ ಆಕ್ಸಿಡೆಂಟ್ ಫೋಟೋಸ್ ಕಳ್ಸಿದಾಳೆ ಕಣ್ರಿ. ಇವಾಗ ನಾನು ಶ್ರೀಮತಿ, ಅವಳ ಹತ್ರ ದಾಖಲೆ ಇದೆ ಕಣೆ, ದಾಖಲೆ. ಅವಳು ನಿಮ್ ಗರ್ಲ್ ಫ್ರೆಂಡ್ ಅಂತ ನನಗೆ ಗೊತ್ತು. ಅವಳನ್ನೇ ನೀವು ಸಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಏನಪ್ಪ ನೋಡ್ಲಿ, ಪರಮೇಶ್ವರ ಬಿಡೆನು ನಿನ್ನ ಪಾದ ಗುರುವೇ, ಬಿಡೆನು ನಿನ್ನ ಪಾದ, ಬಿಡೆನು ನಿನ್ನ ಪಾದ ಗುರುವೇ, ಬಿಡೆನು ನಿನ್ನ ಪಾದ. ಚೊಂಬು ನಾಣ್ಯ. ಓಕೆ, ಪಾಪು ದೇವ್ರ ನಾಣ್ಯ ಹಾಕಿದೀನಿ. ಹೆಡ್ಸ್ ಬಿದ್ರೆ ಡೈವರ್ಸು, ಇಲ್ಲ ಅಂದ್ರೆ ರಿವರ್ಸು. ನಾನ್ ಒಪ್ಪಲ್ಲ. ಡೀಲ್ಸ್ ಬಿದ್ರೆ ನನ್ ಗಂಡ ಜೈಲಿಗೆ ಹೋಗ್ಬೇಕೇನೋ? ಮತ್ತೆ ಡೈವರ್ಸ್ ಕೊಟ್ರೆ ನಾನು ಮಾಲನ್ ಮದುವೆ ಆಗ್ತೀನಿ. ಇವಾಗ ಪಾಪಣ್ಣ ಜೈಲಿಗೆ ಗೋ ಮಾಡಿದ್ರೆ ನಮಗ್ ಪಾನಿಪುರಿ ಈಟ್ ಮಾಡಕ್ಕೆ ಮನಿ ಯಾರು ಗಿವ್ ಮಾಡ್ತಾರ? ಕರೆಕ್ಟ್ ಪಾಯಿಂಟ್ ಇದು. ಮನೆ ನೋಡ್ಕೊಳಕ್ ಜನ ಬೇಡ್ವಾ? ಅವ್ರ ಚಿಂತೆ, ಸ್ವಲ್ಪ ಸುಮ್ಮನೆ ಇರ್ತೀರಾ ಎಲ್ಲಾರು? ಮಾಲಾ ಹೆಟ್ಟ ಹಿಡ್ಬಿತ್ತು. ಮೈ ಡಿವೋರ್ಸ್ ಕೊಡ್ತಾರೆ. ಆಯ್ತು, ನಾನು ನಿಮ್ಗೆ ಡೈವರ್ಸ್ ಕೊಡ್ತೀನಿ.
ನೀವು ಮಾಲಾ ಜೊತೆನೆ ಮದ್ವೆಯಾಗ ಆರಾಮಾಗಿರಿ. ಪಾಪನು ಆಗ ಮನೇಲೆ ಇರ್ತಾನೆ. ನಿಜವಾಗ್ಲೂ ನಿಮ್ ಮುಖ ಅರಳ್ಬಿಡ್ತಲ್ವಾ? ಜೀವನದಲ್ಲಿ ಹೆಂಡತಿ ಬದಲಾವಣೆ ಆದ್ರೆ ಗಂಡಸರ ಮುಖ ಅರಳುತ್ತೆ. ನಿಮ್ ಮುಖ ಏನೋ ಅರಳುತ್ತೆ. ನಾನಿಲ್ಲಿ ಬಾಡ ಹೋಗ್ತಿದ್ದೀನಲ್ಲ, ನನ್ ಗತಿ ಏನ್ರಿ? ಅಯ್ಯೋ, ಜೀವನಾಂಶ ಕೊಡ್ತಾ ಇದ್ದೀನಲ್ಲಿ. ನೋಡಪ್ಪ, ನಿಮ್ಮಪ್ಪ ನನಗೆ 1 ರೂಪಾಯಿ ಜೀವನಾಂಶ ಕೊಡ್ತಿದ್ದಾರೆ. ತುಂಬಾ ಥ್ಯಾಂಕ್ಸ್ ಅಂದ್ರೆ. ಇಷ್ಟು ವರ್ಷ ನಿಮ್ ಜೊತೆ ಸಂಸಾರ ಮಾಡೋದಕ್ಕೆ ಇಷ್ಟಾದ್ರೂ ನನಗೆ ಕೊಟ್ರಲ್ಲ. ಅಡಿಯಪ್ಪ, ಡೈವೋರ್ಸ್ ಪೇಪರ್ ಫೈಲ್ ಮಾಡೋದಕ್ಕೆ ಲಾಯರ್ ಮನೆಗೆ ಹೋಗೋಣ. ಬರ್ತೀಯಾ? ಮಂಗಳ ದ್ರವ್ಯ ತಟ್ಟೆ ಇಲ್ಲಿಡ್ಲಾ ಇಲ್ಲ ವಾಪಸ್ ತಗೊಂಡೋಗ್ಲಾ? ಪತ್ತಿ ಇಡಕ್ಕೆ ಬಂದ ಮೇಲೆ ಎಲ್ಲಿಟ್ರೇನಂತೆ? ಇಡಿ, ಇಲ್ಲೇ ಇಡಿ. ಸ್ವಲ್ಪ ಸೈಡ್ಗೆ ಬರ್ತೀರಾ? ಸೈಡ್ಗೆ ನಮ್ಮ ಹೊಟ್ಟೆ ಹೋಗ್ತೀನಿ ನಾನು. ಹಾಗಾದ್ರೆ ಇನ್ಮೇಲೆ ಪಾಂಡು ನನ್ ದೊರೆ. ಗೋಳು, ನನ್ ಮುಂದೆ ಹೇಗ್ ನಡ್ಕೋಬೇಡಿ. ನನ್ ತಂಗಿಗೆ 25 ವರ್ಷದ ಪರಿಚಯ. ಹೌದಮ್ಮ, ಹೌದು. ನಾನೇ ಮೊಸರದಲ್ಲಿ ದೊಡ್ಡ ಕಲ್ಲು, ಸರಿನಾ? ಪುಂಡರೀಕ ಅವರೇ, ನನ್ನ ಡೈವೋರ್ಸ್ ಲಾಯರ್ ಹತ್ರ ಕರ್ಕೊಂಡು ಹೋಗ್ತೀರಪ್ಪ? ಬನ್ನಿ. ಪಾಪು, ನಾವು ರಸ್ತೆನಲ್ಲಿ ಬಾಳೆಹಣ್ಣು ಸಿಪ್ಪೆ ನೋಡಿದ್ವಿ ಅಲ್ವಾ? ಅದ್ರಲ್ಲಿ ಏನಿದೆ ವಿಶೇಷ? ವಿಶೇಷ ಇದೆ. ಇವ್ರಿನ್ನೂ ಹೊರಟಿಲ್ವಪ್ಪ? ಇಲ್ಲೇ ಇದ್ದಾರೆ. ಹೋಗೋದಾ? ನೋ ಚಾನ್ಸ್. ನಾನು ವಿತ್ ಲಗೇಜ್ ಬಂದ್ಬಿಟ್ಟಿದ್ದೀನಿ. ನೀವು ಹೇಗಿದ್ರು ಲಾಯರ್ ಹತ್ರ ಹೋಗ್ತೀನಿ ಅಂದ್ರಲ್ಲ, ಏನಾಯ್ತು? ಹೋಗಿದ್ವಿ, ಲಾಯರ್ನ ನೋಡಕ್ಕಂತಾನೆ ಹೋಗಿದ್ವಿ. ಆದ್ರೆ ಆನ್ ದ ವೇ ಏನಮ್ಮ ನೋಡಿದ್ವಿ? ಸಿಪ್ಪೆ, ಬಾಳೆಹಣ್ಣು ಸಿಪ್ಪೆ. ಐಸಿಯುನಲ್ಲಿದ್ದರು ರಸ್ತೆಗಿಳಿದ್ಬಿಟ್ಟು ಬಾಳೆಹಣ್ಣ ಸಿಪ್ಪೆ ಸಮೇತ ಗುಳುಮ್ಮನ್ ತಿಂತಿದ್ರು. ಚಾರು, ನಮ್ ರೂಮ್ ಯಾವುದು? ಇವತ್ತು ನಮ್ ಶೋಭನ. ಮಾಲಾ ಅವರೇ, ರಾಘವನ್ ಬೆಡ್ ಖಾಲಿ ಇದೆಯಲ್ಲ, ಫಸ್ಟ್ ಅಲ್ಲೋಗೋಣ. ಏನು? ಹೇಗಿದ್ರು ಅವ್ನ್ ಸಾಯ್ತಿದ್ದಾನಲ್ವಾ? ಅವ್ನ್ ಸಾಯಕ್ ಮುಂಚೆ ಅವನ್ ಬಾಯಲ್ಲಿ 3 ಉದ್ದರಣೆ ನೀರ್ ಬಿಟ್ಬಿಟ್ಟು ಟಾಟಾ ಹೇಳೋಣ ಅಂತ. ಅಲ್ಲಿ ಹೋಗೋಣವಾ ಮಾಲಾ? ನಾವ್ ಅಲ್ಲಿಗೆ ಹೋದ್ರೆ ನಮ್ ರಿಲೇಟಿವ್ಸ್ ಎಲ್ಲ ಇರ್ತಾರೆ. ನಿಮ್ ಮಗನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಗೊತ್ತಾದ್ರೆ ಹಿಡ್ಕೊಂಡ್ ಚಚ್ತಾರೆ. ಯಾವುದೇ ಕಾರಣಕ್ಕೂ ಅಲ್ಲಿಗೆ ಹೋಗ್ಬೇಡಿ. ನಾನು ಬರೋದಿಲ್ಲ. ಗೊತ್ತಾಯ್ತೀನೋ ಪುಂಡ, ನಾವ್ ಅಲ್ಲಿಗೆ ಹೋದ್ರೆ ಸಿಕ್ಕಾಕೊಳ್ಳೋದು ಗ್ಯಾರಂಟಿ. ಅಯ್ಯ, ಯಾರೇ ಸಿಕ್ಬಿಡೋದು? ನಿಮ್ ಗೆಳತಿ ಮಾಲಾ ಗೊತ್ತು ಅಲ್ವಾ ಮಾಲಾ? ಹಣ್ಣು, ಹೂವ, ಚಾಕು ಎಲ್ಲ ರೆಡಿ. ಹಾಲೊಂದು ಮಿಸ್ಸಿಂಗು, ತಗೊಳ್ಳಿ. ಏನೇ ಶ್ರೀಮತಿ, ಸರ್ವಿಸ್ ಇನ್ನು ನಡೀತಾ ಇದೆ. ನೋಡಿಪ್ಪ, ಸಿಚುವೇಶನ್ ಜನಕ್ಕೆ ತಕ್ಕಂಗೆ ನಾನ್ ಬದಲಾಗೋದಿಲ್ಲ. ನಂದು ನಿರಂತರ ಸರ್ವಿಸ್ ನಿಮಗೆ. ರೀ, ಹಾಲು ನಾನು ತಂದಿದ್ದೀನಿ, ಇದನ್ನ ಕುಡೀರಿ. ಇಬ್ರು ಕುಡ್ಸೋದಕ್ಕೆ ಬಂದ್ರ? ನಾನೇ ತರ್ಬೇಕಾದ್ದು ನ್ಯಾಯ. ಹೊಸ ಹೆಂಡತಿ ನಾನು, ಮತ್ತೆ ಹಳೆ ಹೆಂಡತಿ ಹಾಲು. ಲಾಯರ್ ಪಾದ ಸೇರಿದ್ಯಲ್ಲ ಕತೆ. ಡೈವೋರ್ಸು ಇನ್ನು ಕೋರ್ಟಲ್ಲಿ ಪ್ರಸ್ತಾಪ ಆಗಿಲ್ಲ. ಅದು ಇತ್ಯರ್ಥ ಆಗೋರ್ಗು ಹಳೆ ಹೆಂಡತಿನೇ ಇಲ್ಲಿರೋದು. ನಾನೆಲ್ಲೂ ಹೋಗಲ್ಲ. ಡೈವರ್ಸ್ಗೆ ಅಪ್ಲೈ ಮಾಡಾದ್ಮೇಲೆ ಗಂಡ ಹೆಂಡತಿ ಒಂದೇ ರೂಮಲ್ಲಿ ಇರೋ ಹಾಗಿಲ್ಲ, ಒಂದೇ ಮನೆಯಲ್ಲೂ ಇರೋ ಹಾಗಿಲ್ಲ. ಯಾಕೆ ನಿಮ್ ಲಾಯರ್ ಹೇಳಿಲ್ವೇನು? ಲಾಯರ್ ವಿಷಯ ಆಗಿರ್ಲಿ, ನಿಮ್ ರಾಘವ ಏನ್ ಹೇಳ್ದ? ಮಸಾಲೆ ದೋಸೆ ಬೇಕು ಅನ್ನ. ಐಸಿಯುನಲ್ಲಿರೋರ್ಗೆ ಮಸಾಲೆ ದೋಸೆ ಕೊಡೋದಿಲ್ಲ, ಬರೀ ಡ್ರಿಪ್ಸು. ಕರೆಕ್ಟ್ ಅಲ್ವಾ ರೀ? ರಾಘವ ಸಾಯಕ್ ಮುಂಚೆ ಅವ್ನು 1 ಡಜನ್ ಆಪಲ್ ತಗೊಂಡ್ ಹೋಗಿ ಕೊಟ್ಟು ಬಂದ್ಬಿಡೋಣ. ಹಾಸ್ಪಿಟಲ್ ಯಾವ್ದು ಅಂತ ವಿಚಾರಿಸ್ಕೊಳ್ಳಿ. ಬೇಡ, ಅಲ್ಲಿ ಹೋದ್ರೆ ಸಿಕ್ಕಿ ಬೀಳ್ತೀರಾ ಅಂತ ಎಷ್ಟ್ ಸಾರಿ ಹೇಳಿ. ಹೌದು ರೀ, ನಾವ್ ಹೋಗ್ಬಿಟ್ರೆ ನೀವ್ ಸಿಕ್ಕಾಕೊಂಡ್ಬಿಡ್ತೀರಾ ಅಲ್ವಾ? ರಾಘವ ಸತ್ತಿಲ್ಲ, ಅವ್ನು ಬದುಕಿದಾನೆ. ನಾಟಕ, ಇವಳು ನಾಟಕದ ಹುಡುಗಿ. ಸರಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಾನ್ ನಿಮಗೆ ಆನ್ಸರ್ ಮಾಡ್ಬೇಕಾಗಿಲ್ಲ. ಮಾವನ ಹತ್ರ ಏನೋ ಹೇಳ್ಬೇಕಿತ್ತು, ಅದಕ್ಕೆ ಬಂದೆ. ಮಾಯಿ ಹೇಳ್ತಾ ಇರೋದು ನಿಜ, ಅವ್ರು ಮಾಡ್ತಾ ಇರೋದು ಶುದ್ಧ ನಾಟಕ.
ನೀವು ಏನಾದ್ರೂ ನಾಟಕ ಮಾಡಿ ತಪ್ಪಿಸ್ಕೊಳ್ಳಿ. ಏನದು ಕಿವಿನಲ್ಲಿ ಗುಸ್ಗುಸೋ ಪಿಸಿ? ಇವತ್ತು ಹುಣ್ಣಿಮೆ, ನಮ್ಮ ಮಾವನ್ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದಕ್ಕೆ ಮಲ್ಗಕ್ ಮುಂಚೆ ಹನುಮಂತನ್ ಧ್ಯಾನ ಮಾಡಿ ಕೆಟ್ಟ ಕನ್ಸು ಕೆಟ್ಟ ಮನ್ಸು ಇರಲ್ಲ ಅಂತೆ ಅಲ್ವಾ ಮಾಯಿ? ಹೌದು. ಅದನ್ನ ಹೇಳೋದಕ್ಕೆ ನಾನಿದ್ದೀನಿ, ಹೆಂಡತಿ ಆಗೋಳು. ನಾನು ಆಲ್ರೆಡಿ ಅವ್ರ ಹೆಂಡತಿ ಆಗಿರೋಳು. ನೋಡಿ, ನಮ್ಮ ಅಕ್ಕನ್ಗೆ ಫೋನ್ ಮಾಡಿ ಪುಣ್ಣನ್ಗೆ ಜೈಲ್ಗೆ ಹಾಕ್ಸಿಲ್ಲ ಅಂದ್ರೆ ನನ್ನ ಹೆಸರು ಮಾಲನೇ ಅಲ್ಲ. ಪ್ಲೀಸ್ ಫಸ್ಟ್ ಕೆಲಸ ಮಾಡಿ. ಜಾರ್ಗೆ ಏನಪ್ಪ ಆಯ್ತು? ನೇಣು ಹಾಕೊಂಡ ನಾರಾಯಣಪ್ಪ ಕರೀತಾ ಇದ್ದಾನೆ. ಹೌದು, ಉಳಿದೆ ಮರಕ್ಕೆ ಬಾ ಬಾ ಅಂತ ಇದ್ದಾನೆ. ನಾರಾಯಣಪ್ಪ, ಈಗ ನಾನು ಮರ ಹತ್ತುತ್ತೇನೆ. ಅವ್ರಿಗೆ ದೆವ್ವ ಮೆಟ್ಕೊಂಡ್ಬಿಟ್ಟಿದೆ. ಸಂಭಾಳಿಸ್ತೀಯಾ? ಹಾಲ್ ಕುಡಿ. ನಾನು ನಿನ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಕಾಲೇಜ್ ಡೇಸ್ ಅಲ್ಲಿ ಇದ್ದಲ್ಲ, ಮರ್ತ್ಬಿಟ್ಯಾ? ಯಾಕೆ ಹಿಂಗ ಆಡ್ತಿದ್ಯಾ? ಏ ನಾರಾಯಣ, ಪಾಡು ಬಿಟ್ಬಿಡು ನನ್ನ. ನಾರಾಯಣಪ್ಪ, ನಮ್ ತಂದೆನ್ ಬಿಟ್ಟು ಹೋಗು. ಏ ದೆವ್ವ, ಅವರು ನಮ್ ಚಿಕ್ಕಮ್ಮ ಆಗ್ಬೇಕಾಗಿರೋರು, ಅವ್ರನ್ನ ಕೊಲ್ಬೇಡ. ಅವರು ನಮ್ಮ ಹೊಸ ಮಾಯಿ, ಅವರು ತುಂಬಾ ಒಳ್ಳೆಯವರು. ಅವ್ರು ಬೈಯೋದಿಲ್ಲ, ಬೇಕಾದ್ರೆ ಹಳೆ ಮಾಯಿನ ತಿನ್ಕೋ, ಅವ್ರನ್ನ ಬಿಟ್ಬಿಡು. ಪಾಂಡು, ಯಾಕೆ ಹಿಂಗ್ ಆಡ್ತಾರೆ ಅಂತ ಕೇಳ್ತಿದ್ದೀರಾ? ಸದ್ಯ ನೀವು ಬಚಾವಾದ್ರಿ. ಅಪ್ಪಂಗೆ ನಾರಾಯಣಪ್ಪನ್ ದೆವ್ವ ಹಿಡ್ಕೊಂಡಿದೆ. ಒನ್ಸ್ ಇನ್ ಎ ಮಂತ್ ಹುಚ್ಚು ಕ್ಯಾಚ್ ಆಗುತ್ತೆ. ಗೋಸ್ಟು ಮೈ ಮೇಲೆ ಕಮ್ ಮಾಡಿ ಯಾರನ್ನಾದ್ರೂ ಕಿಲ್ ಮಾಡುತ್ತೆ. ಕಿಲ್ ಮಾಡ್ತಾರ? ಏನ್ ಹೀಗ್ ಕೇಳ್ತೀರಾ? ಮೊನ್ನೆ ಮನೆ ವಾಚ್ಮ್ಯಾನ್ಗೆ ಇದೇ ಹಗ್ಗ ಹಾಕಿ ಪ್ರಾಣ ತೆಗೆದ್ರು. ಏನ್ರಿ, ನಾವೆಲ್ಲ ಸೇರಿ ದೆವ್ವತ್ ಪ್ಲಾನ್ ಮಾಡದೇ ಇದ್ರೆ ನೀವು ಜೋಮ್ ಜೋಮ್ ಅಂತ ಮಾಲನ್ ಮದ್ವೆ ಆಗ್ಬಿಡ್ತಿದ್ರಿ ಅಲ್ವಾ? ಅವ್ಳ ತೊಡೆ ಮೇಲೆ ಮಲ್ಕೊಂಡು ಚೀಪಟೆ ತಿಂತೀರಾ? ಅಯ್ಯೋ ಚೀಪೆಕಾಯಿ ಇಲ್ಲ ಕಣೆ, ಆಪಲ್. ಎ ಫಾರ್ ಆಪಲ್. ಫುಲ್ ಫ್ರೂಟ್ ಬಾಸ್ಕೆಟ್ ತಿನ್ನಿಸ್ತೀನಿ, ಬನ್ನಿ ನಿಮ್ಮನ್ನ.